ನಮ್ಮ ಜೊತೆ ಮಾತನಾಡೋದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಮುನಿಯಪ್ಪನವರು ಜಾಯ್ನ್ ಆಗ್ತಾರೆ. ಮುನಿಯಪ್ಪನವರು ಮೊದಲನೇದಾಗಿ ಕೆಲವೊಂದು ಕಡೆಗೆ ಈ ಅಕ್ಕಿ ಸ್ಟಾಕ್ ಸ್ವಲ್ಪ ಸಮಸ್ಯೆಗಳಾಗಿದೆ. ಇದ್ರ ಬಗ್ಗೆ ಈಗಾಗಲೇ ವರದಿಗಳು ಕೂಡ ಬರ್ತವೆ. ಪ್ರಮುಖವಾಗಿ ಧಾರವಾಡ ಮತ್ತು ಕೊಪ್ಪಳ, ಇದು ಏನು ಕಾರಣ ಸರ್? ನಾವು ಈಗಾಗಲೇ ಫುಡ್ ಕಾರ್ಪೊರೇಷನ್ಗೆ ಪೂರ್ತಿ ಹಣ ಸಂದಾಯ ಮಾಡಿದ್ದೀವಿ. ಒಂದೇ ಸಾರಿ 15 kg ಲಿಫ್ಟ್ ಮಾಡೋಕ್ಕೆ ಸ್ವಲ್ಪ ಏರ್ಪೇರ್ ಆಗಿದೆ, ತಡ ಆಗಿದೆ. ನಮ್ಮ ಉದ್ದೇಶ ಏನಂದರೆ ಫೆಬ್ರವರಿದು ಕೂಡ ಕೊಡಬೇಕು ಅಂತ ಯಾವತ್ತು ತೀರ್ಮಾನ ತೆಗೆದುಕೊಂಡ್ವಿ. ಆಗ ಸಡನ್ನಾಗಿ 15 kg ಕೊಡಬೇಕಾಯಿತು, ಡಬಲ್ ಕೆಲಸ ಮಾಡಬೇಕಾಯಿತು ಟ್ರಾನ್ಸ್ಪೋರ್ಟೇಷನ್ನವರು, ಅಂಗಡಿ ಮಾಲೀಕರು ಇವರೆಲ್ಲ ಕೂಡ. ಆದ್ದರಿಂದ ಆದರೂ ಕೂಡ ಈ ತಿಂಗಳು ಕೊನೆ ಒಳಗಡೆ ಪೂರ್ತಿ ಪ್ರಮಾಣದಲ್ಲಿ 15 kg ಕೂಡ ನಾವು ಡಿಪೋಗೂ ಕೊಡ್ತೀವಿ ಮತ್ತು ಗ್ರಾಹಕರು ಕೂಡ ಸೇರ್ತದೆ. ಇದರಲ್ಲಿ ಯಾವ ಥರವಾದ ಪ್ರಾಬ್ಲಮ್ಮು ಇಲ್ಲ. ಸುಮಾರು ನಾವು ಅದಕ್ಕೆ ಬೇಕಾಗಿರುವಂಥದ್ದು ನಾವು ಪೂರ್ತಿ ಹಣವನ್ನು ಕೂಡ ಸಂದಾಯ ಮಾಡಿದ್ದೀವಿ. 2,17,000. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. 7,718 ಮೆಟ್ರಿಕ್ ಟನ್ನು ಸರಬರಾಜು ಮಾಡಿ 2,17,718 ಮೆಟ್ರಿಕ್ ಟನ್ನನ್ನು ನಾವು ಕೊಡಬೇಕಾಗ್ತದೆ. ಅದಕ್ಕೆ ಎತ್ತುವಳಿ ಸ್ವಲ್ಪ ಲೇಟ್ ಆಗಿರ್ಬೋದು. ಹಣ ಪೂರ್ತಿ ಸಂದಾಯ ಮಾಡಿದ್ವಿ, ಯಾವುದೇ ತೊಂದರೆ ಇಲ್ಲ. ಮತ್ತು ಈ ತಿಂಗಳ ಕೊನೆಯಲ್ಲಿ ಪೂರ್ತಿ ಅವ್ರಿಗೆ ಸಿಗ್ತದೆ. ನಿಮಗಿರೋ ಮಾಹಿತಿ ಪ್ರಕಾರ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಿದೆ? ಈಗ ಧಾರವಾಡ, ಕೊಪ್ಪಳ, ಬೆಂಗಳೂರಿನ ಕೆಲ ಭಾಗದಲ್ಲಿ ಈ ರೀತಿ ಕೂಗುಗಳು ಬರ್ತಾ ಇದೆ. ನಿಮಗಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಸಮಸ್ಯೆ? ಮತ್ತು ಧಾರವಾಡ ಈ 2 ಕಡೆ ಸ್ವಲ್ಪ ಇದಾಗಿದೆ. ಅದು ನಾಳೆ ಮತ್ತು ನಾಳಿದ್ದು ಎಲ್ಲ ಕಂಪ್ಲೀಟ್ ಸೆಟ್ಲ್ ಆಗಿದೆ. 2 ಕಡೆ ಇದ್ರೂ ಕೂಡ 3 ದಿನದಲ್ಲಿ ಎಲ್ಲ ಸೆಟಲ್ಮೆಂಟ್ ಆಗುತ್ತೆ. ಪ್ರಾಬ್ಲಮ್ ಇಲ್ಲ. ಎತ್ತುವಳಿ ಏನಕ್ಕೆ ಸರ್ ಡಿಲೇ ಆಯ್ತು? ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತಾ ಅಥವಾ? ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ. ಲಿಫ್ಟ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟ್ ಏನು 5 kg ಲಿಫ್ಟ್ ಮಾಡ್ತಿದ್ರಲ್ಲ, 15 kg ಲಿಫ್ಟ್ ಮಾಡಬೇಕಲ್ಲ, ಸ್ವಲ್ಪ ಲೇಟ್ ಆಗ್ತದೆ. 1 ವಾರ ಏರ್ಪೇರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಯಾವುದೇ ರೀತಿಯಿಂದ ತೊಂದರೆ ಇಲ್ಲ, ಯಾವ ಥರದ ತೊಂದರೆ ಇಲ್ಲ. ಹಣ ಸಂದಾಯ ಮಾಡಿದ್ವಿ, ಅಕ್ಕಿ ಕೊಡೋಕ್ಕೆ ತಯಾರಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗ್ತದೆ. ಒಟ್ಟಾರೆ ನಾವು ಈ ತಿಂಗಳೊಳಗಡೆ ಕೊಡಬೇಕು ಅಂತ ಹೇಳಿದ್ವಿ, ಕೊಡ್ತೀವಿ. ಸರ್, ಕೆಲವೊಂದು ಕಡೆಗೆ ಈ ಟೋಕನ್ ಎಸ್ತಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅದು ಕೆಲವೊಂದು ಕಡೆಗೆ ಹಾಗೆ ಬಿಸಾಡಿದ್ದಾರೆ, ಟೋಕನ್ ಎಲ್ಲ ಕೊಟ್ಟಿರೋಂಥದ್ದು. ಇದಕ್ಕೇನು ಕ್ರಮ? ವಿಚಾರ ಮಾಡ್ತೀವಿ. ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಏನಾಗಿದೆ ಅಂತ ನಮ್ಮ ಕಮಿಷನರ್ಗೆ ಹೇಳ್ತೀನಿ. ಇಮಿಡಿಯೇಟ್ ಅದನ್ನು ವಿಚಾರ ಮಾಡಿ ಕ್ರಮ ತೆಗೆದುಕೊಳ್ಳಿ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಸಚಿವರಾದಂಥ ಮುನಿಯಪ್ಪನವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.